ಅವರ ಕತೆ ನಮಗ್ಯಾಕೆ, ನಾವು ಚೆನ್ನಾಗಿದ್ರೆ ಸಾಕು ಅನ್ನುವ ಕಾಲ ಇದು. ಆದ್ರೆ ರಾಜಧಾನಿಯ ಈ ಬಡಾವಣೆ ಜನ ಮಾತ್ರ ಡಿಫರೆಂಟ್. ಇದು ನಮ್ಮ ಏರಿಯಾ, ನಾವೆಲ್ಲ ಒಂದೇ ಅನ್ನುವಂತಹ ಮನಸ್ಥಿತಿಯನ್ನ ಹೊಂದಿರುವವರು. ಅದಕ್ಕಾಗಿಯೇ ಈ ಏರಿಯಾದಲ್ಲಿ ನಡೆಯುತ್ತಿರುವ ಅಕ್ರಮವನ್ನ ತಡೆಗಟ್ಟಲು ಜೊತೆಯಾಗಿ ಪ್ರತಿಭಟಿಸಿದ್ದಾರೆ. ಅಕ್ರಮ ಕಟ್ಟಡದ ವಿರುದ್ಧ ಸಮರ. ಕುಕೀಸ್ ಟೌನ್ ನಿವಾಸಿಗಳಿಂದ ಪ್ರೊಟೆಸ್ಟ್. ಹೀಗೆ ಕೈಯಲ್ಲಿ ಮೈಕ್ ಹಿಡಿದು ಕೆಲವೊಂದಿಷ್ಟು ಬೋರ್ಡ್ಗಳನ್ನ ಹಿಡಿದು ಒಟ್ಟಾಗಿ ಹೋಗುತ್ತಿರುವ ಇವರೆಲ್ಲ ನಗರದ ಕುಕೀಸ್ ಟೌನ್ ನಿವಾಸಿಗಳು. ತಮ್ಮ ಏರಿಯಾದಲ್ಲಿ ನಡೆಯುತ್ತಿರುವ ಅಕ್ರಮ ಕಟ್ಟಡಗಳ ನಿರ್ಮಾಣದ ವಿರುದ್ಧ ಬೀದಿಗಿಳಿದು ಪ್ರತಿಭಟಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಕುಕೀಸ್ ಟೌನ್ನಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾ ಎಗ್ಗಿಲ್ಲದೆ ನಡೆಯುತ್ತಿದೆ. ಅಕ್ರಮವಾಗಿ ಕಟ್ಟಡ ನಿರ್ಮಾಣ ಕೂಡ ಹೆಚ್ಚಾಗಿದೆ. ಹೀಗಾಗಿ ಜೀವಕ್ಕೆ ಎರಗಾಗುವ ಕಟ್ಟಡಗಳ ವಿರುದ್ಧ ನಿವಾಸಿಗಳು ಸಿಡಿದೆದ್ದಿದ್ದಾರೆ. ಇದು 5 ಫ್ಲೋರ್ಸ್ ಬರ್ತಾ ಇದೆ. ಇದು ಏರಿಯಾ ಸೈಜ್ ನೋಡಿದ್ರೆ ಇದು ಆಗ್ತಾ ಇಲ್ಲ. ಬಟ್ ನಾವು ಎಕ್ಸ್ಪರ್ಟ್ ಇಲ್ಲ. ಬಟ್ ದಯವಿಟ್ಟು ಸ್ಯಾಂಕ್ಷನ್ ಪ್ಲಾನ್ ಪ್ರಕಾರ ಮಾಡಲೇಬೇಕು. ಯಾಕಂದರೆ ಇದು ಡೇಂಜರ್ ಎಲ್ಲರಿಗೆ. ಬಟ್ ಇದೇ ನಮ್ಮ ಲಾ, ಇದು ನಮ್ಮ ಲಾ, ಇದು ನಮ್ಮ ರೀತಿ ಇದು. ಬಟ್ ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ಸ್ಯಾಂಕ್ಷನ್ ಪ್ಲಾನ್ ಪ್ರಕಾರ ಕಟ್ಟಿಸಿ. ಸುಮಾರು 10ಕ್ಕೂ ಅಧಿಕ ಅಕ್ರಮ ಕಟ್ಟಡಗಳ ಮುಂಭಾಗದ ಮುಂದೆ ನಿಂತು ನಿವಾಸಿಗಳು ಪ್ರತಿಭಟಿಸಿದರು. ಕುಕೀಸ್ ಟೌನ್ ರೆಸಿಡೆನ್ಸಿಯಲ್ ಅಸೋಸಿಯೇಷನ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಯಿತು. We've been trying to get to know if BBMP has actually sanctioned this, but so far we've got no response from anyone. We've been trying to make sure that at least, we have no issues with the building coming up, but at least there has to be some level of dignity when you actually build a building like this. There have to be proper setbacks. The neighbors' interests have to be kept in mind. You can't tap into water resources. You can't be like cutting down trees. Everything has been cut here. ಪ್ರಖ್ಯಾತ ಎನಿಸಿಕೊಂಡಿರುವ ಬಿಲ್ಡರ್ಗಳೇ ಅಕ್ರಮಕ್ಕೆ ಇಳಿದಿದ್ದಾರೆ ಎಂಬ ಆರೋಪ ಇದ್ದು, ಈಗಾಗಲೇ ಇಂತಹ ಬಿಲ್ಡರ್ ಒಬ್ಬರ ಕಟ್ಟಡ ಕುಸಿದು ಒಂದೇ ಫ್ಯಾಮಿಲಿಯ 5 ಮೃತಪಟ್ಟಿದ್ದಾರೆ. ಕೆಲ ಕಟ್ಟಡಗಳು ಫುಟ್ಪಾತ್ ಅನ್ನೇ ಗುಳುಂ ಮಾಡಿದ್ರೆ ಬೇಸ್ಮೆಂಟ್ನಲ್ಲಿ ಕಮರ್ಷಿಯಲ್ ಆಕ್ಟಿವಿಟಿ ನಡೆಸಲಾಗ್ತಿದೆ. ಅಲ್ಲದೆ 30ರಿಂದ 40 ಸೈಟ್ನಲ್ಲಿ ಬೃಹತ್ ಬಿಲ್ಡಿಂಗ್ಗಳು ಮೇಲೇಳುತ್ತಿವೆ. ಇದಕ್ಕೆ ಬಿಲ್ಡರ್ಗಳ ಜೊತೆ ಶಾಮೀಲಾಗಿ ಬಿಬಿಎಂಪಿ ಅಧಿಕಾರಿಗಳು ಕಟ್ಟಡಗಳಿಗೆ ಗ್ರೀನ್ ಸಿಗ್ನಲ್ ನೀಡಿದ್ದಾರಾ ಎಂಬ ಗುಮಾನಿ ಕೂಡ ಎದ್ದಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.